ಮಾರ್ಚ್ 2 ಡೈಲಿ ವ್ಲಾಗ್ ಸ್ಟಾರ್ಟ್ಸ್. ಸೊ ಇವತ್ತು ನನಗೆ ಮಾರ್ನಿಂಗ್ ತಲೆ ಭಾರ ಅನ್ನಿಸ್ತಾ ಇತ್ತು. ಸೊ ಸನ್ ಬಾತ್ ತೊಗೊಂಡು ಆಯಿಲ್ನ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಕುತ್ಕೊಂಡು ತುಂಬ ಟಯರ್ಡ್ ಫೀಲ್ ಆಗ್ತಾ ಇತ್ತು. ಸೊ ಅಲ್ಲೇ ನನಗೆ ಪಾಟಲ್ಲಿ ಬಿಟ್ಟಿರೋಂಥ ಹಾಗೆ ಹೂವನ್ನೆಲ್ಲ ಕಿತ್ಬಿಟ್ಟು ದೇವ್ರಿಗೆ ಹಾಕೋಣ ಅಂತ ಅಂದ್ಕೊಂಡೆ. ಹಾಗೆ ಚಪಾತಿನ ತಿಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಗೋಣ ಅಂದರೆ ನಮಗೆ ಯಾವಾಗ ಹುಷಾರಿರಲ್ಲೋ ಆವಾಗಲೇ ಮಕ್ಕಳು ತುಂಬ ರೊಚ್ಚೆ ಮಾಡ್ತಾರಂತೆ ನೋಡಿ. ಸೊ ನಾನು ಡೋಲೋ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡೆ. ಬಟ್ ಕಂಪ್ಲೀಟಾಗಿ ಬಾಡಿ ಟಯರ್ಡ್ ಅಂತ ಅನಿಸ್ತಿತ್ತು. ಮತ್ತು ಆಫ್ಟರ್ನೂನ್ ನನಗೆ ಸಲೂನ್ಗೆ ಹೋದೆ, ಅಲ್ಲೂ ಸಹ ತುಂಬಾ ಅನ್ಈಸಿ ಫೀಲ್ ಆಗ್ತಾಯಿತ್ತು. ಸೊ ನಾಲ್ಗೆ ತುಂಬ ಕೆಟ್ಟೋದಾಗ ನಿಮಗೆ ನೆನಪಿರಬಹುದೇನೋ ಹಸಿಗೊಜ್ಜು ಅಂತ ಅಂದ್ಬಿಟ್ಟು ಅಮ್ಮ ಮಾಡಿ ಕೊಡ್ತಾಯಿದ್ರು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹಸಿಗೊಜ್ಜುನ ಹಾಕ್ಕೊಂಡು ತಿಂದಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹುಷಾರಿಲ್ದಿದ್ದಾಗ ನಾಲ್ಗೆ ತುಂಬ ಕೆಟ್ಟಿರುತ್ತೆ ಅಂತಾರೆ. ಆ ಟೈಮಲ್ಲಿ ಈ ಹಸಿಗೊಜ್ಜು ತಿಂದರೆ ಹೆಂಗ್ ಅನ್ಸುತ್ತೆ ಅಲ್ವಾ? ಸಿಪ್ಪೆ ಬಿಚ್ಕೋಬೇಕು, ಆ ಥರ ಕಿಚ್ಬೇಕು. ಥ್ಯಾಂಕ್ ಯು. ಇವತ್ತು ಸಂಡೇ, ಹಾಗೆ ನನಗೂ ಹುಷಾರಿರಲಿಲ್ಲ. ಸೊ ಈ ರೀತಿ ನನ್ನ ಸಂಡೇನ ಸ್ಪೆಂಡ್ ಮಾಡಿದೆ. ಸೊ ನಿಮ್ಗೇನು ಅನ್ನಿಸ್ತು ನಾನು ಮಾಡ್ತಿರೋಂತಹ ಡೈಲಿ ವ್ಲಾಗ್ ಬಗ್ಗೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ಹಸಿಗೊಜ್ಜು ಅನ್ನ ಇಸ್ ರೆಡಿ. ಥ್ಯಾಂಕ್ ಯು.